ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು NEP ಸೊಲ್ಯೂಷನ್ಸ್. ಸ್ನೇಹಿತರೆ ನಮಸ್ಕಾರ. ನಮ್ಮ ಹಿಂದಿನ ವಿಡಿಯೋದಲ್ಲಿ BSc ಫಿಫ್ತ್ ಸೆಮಿಸ್ಟರ್ನ ಬಾಟ್ನಿ ಪೇಪರ್ 1 ಪ್ಲಾಂಟ್ ಮಾರ್ಫಾಲಜಿ ಆ್ಯಂಡ್ ಟ್ಯಾಕ್ಸಾನಮಿ ಸಬ್ಜೆಕ್ಟ್ನ ಕ್ವಶನ್ ಪೇಪರನ್ನು ಡಿಸ್ಕಸ್ ಮಾಡಿದ್ವಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವಿತ್ ಆನ್ಸರ್ಸ್ ಆ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ನೀವು ಡೈರೆಕ್ಟಾಗಿ ಆ ವಿಡಿಯೋನ ನೋಡಿ ಕೇವಲ ಪ್ರಶ್ನೆಗಳನ್ನ ಮಾತ್ರ ತಿಳ್ಕೊಬೋದು. ಇಲ್ಲಿ ನಾವು ಆನ್ಸರ್ಸನ್ನ ಕೂಡ ಡಿಸ್ಕಸ್ ಮಾಡ್ತಾ ಇದ್ದೀವಿ. ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲನೇ ಸಲ ಭೇಟಿ ನೀಡ್ತಾ ಇದ್ರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಿಮ್ಮ ಪರೀಕ್ಷೆ ನಾಳೆ ಇದೆ, ಸೊ ಈ ವಿಡಿಯೋದ ಸಂಪೂರ್ಣ ಒಂದು ಉಪಯೋಗವನ್ನು ಪಡೆದುಕೊಳ್ಳಿ. ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ 2 ಅಂಕದ ಪ್ರಶ್ನೆಗಳನ್ನ ನೋಡೋದಾದರೆ, ಆನ್ಸರ್ ಎನಿ 6 ಆಫ್ ದ ಫಾಲೋಯಿಂಗ್. ಪ್ರಾಪ್ ರೂಟ್ಸ್. ಆನ್ಸರ್ ಈಸ್ prop roots are adventitious roots that grow from aerial branches of a plant and penetrate the soil. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬ್ಯಾನಿಯನ್ ಟ್ರೀ, ಅಂದರೆ ಆಲದ ಮರ. ಸೊ ಪ್ರಾಪ್ ರೂಟ್ ಅಂದರೆ ಇದು ದೈತ್ಯವಾದ ಒಂದು ಗಿಡ ಬೆಳೆದು ಅದರ ಬೆಳೆಲನ್ನು ಬಿಡುತ್ತೆ. ಫಾರ್ ಎಕ್ಸಾಂಪಲ್, ನೀವು ಕನ್ನಡದಲ್ಲಿ ಒಂದು ಪದ್ಯನ ಕೇಳಿರ್ತೀರ, ನಮ್ಮೂರ ಅಗಸ್ಯಾಗ ಆಲದ ಮರ ಬೆಳೆದು ಹಾದಿ ಬೀದಿಯೆಲ್ಲ ತಂಪ ನೆರಳ ಎಷ್ಟು ಚಂದ ಬಿಟ್ಟಾವ ಬೆಳೆಲ. ಸೊ ಆ ಬೆಳಲ ಅಂದರೆ ಅದು ಬೇರು ಬಂದಿರುತ್ತಲ್ಲ, ಅದು ಟೊಂಗೆಯಿಂದ, ಅದು ಪ್ರಾಪ್ ರೂಟ್ಸ್. ಸೊ ಇಲ್ಲಿ ಎಕ್ಸಾಂಪಲನ್ನು ನಾವು ಕೊಟ್ಟಿದ್ದೀವಿ. ದೇ ಪ್ರೊವೈಡ್ ಅಡಿಷನಲ್ ಮೆಕ್ಯಾನಿಕಲ್ ಸಪೋರ್ಟ್ ಎಸ್ಪೆಷಲಿ ಇನ್ ಲಾರ್ಜ್ ಟ್ರೀಸ್ ಲೈಕ್ ಬ್ಯಾನಿಯನ್ ಟ್ರೀ. ದೀಸ್ ರೂಟ್ ಫಾರ್ಮ್ಸ್ ಅ ಪಿಲ್ಲರ್ ಲೈಕ್ ಸ್ಟ್ರಕ್ಚರ್ ಹೆಲ್ಪಿಂಗ್ ಸ್ಟೆಬಿಲೈಸ್ ದ ಟ್ರೀ ಇನ್ ದ ಸಾಫ್ಟ್ ಸಾಯಿಲ್. ಸೊ ಇದು ಪ್ರಾಪ್ ರೂಟ್ ಆಯಿತು. ಇನ್ನು ಎರಡನೇ ಪ್ರಶ್ನೆ, ರೈಸೋಮ್. ರೈಸೋಮ್ ಈಸ್ ಅ ಮಾಡಿಫೈಡ್ ಸ್ಟೆಮ್ ದ್ಯಾಟ್ ಗ್ರೋಸ್ ಹಾರಿಜಾಂಟಲಿ underground and it stores nutrients and aids in vegetative reproduction. ಸೊ ಇದು ರೈಸೋಮ್ ಅನ್ನೋದು ಒಂದು ಮಾಡಿಫೈಡ್ ಸ್ಟೆಮ್ ಮತ್ತು ಇದು ಅಂಡರ್ಗ್ರೌಂಡ್ ನೆಲದಲ್ಲಿ ಬೆಳೆಯುತ್ತೆ, ಹಾರಿಜಾಂಟಲಿ ಅಂಡರ್ಗ್ರೌಂಡ್. ಇಟ್ ಸ್ಟೋರ್ಸ್ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಹೆಲ್ಪ್ಸ್ ಇನ್ ವೆಜಿಟೇಟಿವ್ ರೀಪ್ರೊಡಕ್ಷನ್. ಸೊ ಇದು ಇದರ ಒಂದು ಪಾಯಿಂಟ್ಸ್. ಇನ್ನು ಇದಕ್ಕೆ ಎಕ್ಸಾಂಪಲ್ಸ್ ಜಿಂಜರ್ ಮತ್ತು ಟರ್ಮರಿಕ್. ಮೂರನೇ ಪ್ರಶ್ನೆ, ಮೊನೋ ಅಡಲ್ಫಸ್. ವೆನ್ ಫಿಲಾಮೆಂಟ್ಸ್ ಆಫ್ ಆಲ್ ಸ್ಟೇಮನ್ಸ್ ಇನ್ ಅ ಫ್ಲವರ್ ಆರ್ ಯುನೈಟೆಡ್ ಇಂಟು ಒನ್ ಬಂಡಲ್, ಇಟ್ ಈಸ್ ಕಾಲ್ಡ್ ಮೊನೋ ಅಡಲ್ಫಸ್. ವೆನ್ ಫಿಲಾಮೆಂಟ್ಸ್ ಆಫ್ ಆಲ್ ಸ್ಟೇಮನ್ಸ್ ಇನ್ ಅ ಫ್ಲವರ್ ಆರ್ ಯುನೈಟೆಡ್, ಇಲ್ಲಿ ಒಂದು ಫ್ಲವರ್ನ ಫಿಲಾಮೆಂಟ್ಸ್ ಇರುತ್ತಲ್ಲ, ಅಲ್ಲಿ ಎಲ್ಲ ಸ್ಟೇಮನ್ಸ್ಗಳು ಕೂಡ್ತವೆ, ಯುನೈಟ್ ಆಗ್ತವೆ ಇಂಟು ಅ ಬಂಡಲ್. ವೆನ್ ಫಿಲಾಮೆಂಟ್ಸ್ ಆಫ್ ಆಲ್ ಸ್ಟೇಮನ್ಸ್, ಈ ಸ್ಟೇಮನ್ಸ್ನ ಫಿಲಾಮೆಂಟ್ಸ್ಗಳು ಸೇರಿ ಒಂದು ಬಂಡಲ್ ಆಗತ್ತೆ. ಆ ಬಂಡಲ್ನ ಮೊನೋ ಅಡಲ್ಫಸ್ ಅಂತ ನಾವು ಕರಿತೀವಿ. ಸೊ ನಾವು ಮೊನೋ ಅಡಲ್ಫಿಯನ್ನು ಮಾಲ್ವೇಸಿ ಫ್ಯಾಮಿಲಿಲಿ ನೋಡ್ಬೋದು. ಇದಕ್ಕೆ ಎಕ್ಸಾಂಪಲ್ ಹಿಬಿಸ್ಕಸ್ ಪ್ಲಾಂಟ್. ಅದಾದ ನಂತರ ಫೋರ್ತ್ ಕ್ವಶನ್ ಬಂದ್ಬಿಟ್ಟು ಪಾಲಿನಿಯಾ. A mass of pollen grains that remain united in a compact structure is called ಪಾಲಿನಿಯಾ. ಐದನೇ ಪ್ರಶ್ನೆ, ಹೋಲೋಟೈಪ್. A holotype is the single physical specimen of an organism designated as the type specimen for naming a species. Holotype is the single physical specimen of an organism designated as the type specimen for naming a species. ಆರನೇ ಪ್ರಶ್ನೆ, polynomials. In early botanical nomenclature, species names often consisted of multiple descriptive words are called polynomials. Carl Linnaeus simplified this by introducing binomial nomenclature. Next, 7ನೇ ಪ್ರಶ್ನೆ, phenograms. Phenograms are diagrams that show phenetic relationships based on morphological traits. It means physical appearance. They depict similarity and dissimilarity among the species. 8th question, biometry. Biometry involves the statistical analysis of biological data. Next, it is used to study the variation, heredity and correlations in traits
ಅಕ್ರಾಸ್ ಪಾಪ್ಯುಲೇಷನ್ಸ್. ಸೊ ಇವು ನಿಮ್ಮ 2 ಅಂಕದ ಪ್ರಶ್ನೆಗಳು. ಇನ್ನು 4 ಅಂಕದ ಪ್ರಶ್ನೋತ್ತರಗಳನ್ನ ಡಿಸ್ಕಸ್ ಮಾಡೋಣ. ಆನ್ಸರ್ ಎನಿ 3 ಆಫ್ ದ ಫಾಲೋಯಿಂಗ್, ಎಕ್ಸ್ಪ್ಲೇನ್ ಏರಿಯಲ್ ರೂಟ್ ಮಾಡಿಫಿಕೇಶನ್. ಫಸ್ಟ್ಗೆ ಪ್ರಾಪ್ ರೂಟ್ಸ್ ಇದೆ. ಎಕ್ಸ್ಪ್ಲೇನ್ ಏರಿಯಲ್ ರೂಟ್ ಮಾಡಿಫಿಕೇಶನ್ ಅಲ್ಲಿ ಮೊದಲಿಗೆ ಪ್ರಾಪ್ ರೂಟ್ ಬರುತ್ತೆ. ಪ್ರಾಪ್ ರೂಟ್ ಇಟ್ ಗ್ರೋಸ್ ಫ್ರಮ್ ಏರಿಯಲ್ ಬ್ರಾಂಚಸ್ ಟು ಪ್ರೊವೈಡ್ ಸಪೋರ್ಟ್. ಇಟ್ ಗ್ರೋಸ್ ಫ್ರಮ್ ಏರಿಯಲ್ ಬ್ರಾಂಚಸ್ ಟು ಪ್ರೊವೈಡ್ ಸಪೋರ್ಟ್. ಪ್ರಾಪ್ ರೂಟ್ಸ್ ಏರಿಯಲ್ ಬ್ರಾಂಚಸ್ ಇಂದ ಬೆಳೆಯುತ್ತೆ. ಯಾವ ಕಾರಣಕ್ಕೆ? ಅದು ಸಪೋರ್ಟ್ ಅನ್ನ ಕೊಡುತ್ತೆ. ಒಂದು ಮರಕ್ಕೆ ಅಥವಾ ಗಿಡಕ್ಕೆ ಅದು ಸಪೋರ್ಟ್ ಕೊಡುತ್ತೆ. ಇಟ್ ಗಿವ್ ಸಪೋರ್ಟ್ ಟು ದ ಪ್ಲಾಂಟ್. ಫಾರ್ ಎಕ್ಸಾಂಪಲ್ ಬ್ಯಾನಿಯನ್ ಟ್ರೀ, ಆಲದ ಮರ. ಸೆಕೆಂಡ್ ಟೈಪ್ ಈಸ್ ಸ್ಟಿಲ್ಟ್ ರೂಟ್ಸ್ ಅರೈಸ್ ಫ್ರಮ್ ದ ಲೋವರ್ ನೋಡ್ಸ್ ಫಾರ್ additional support. Example maize, sugarcane. Third one, nematophores. It grows vertically upward from the underground roots to facilitate gaseous exchange in swampy conditions. For example, mangroves. Fourth one, climbing roots help plants climb and attach to a support. Example, black pepper. Fifth one, velamen roots found in epiphytic plants. They absorb moisture from the air and provide anchorage, food storage or gaseous exchange. ಇದು ಒಂದು ಆನ್ಸರ್. ಯಾವುದಕ್ಕೆ, ಯಾವ ಪ್ರಶ್ನೆಗೆ ಅಂದರೆ ಎಕ್ಸ್ಪ್ಲೇನ್ ದ ಏರಿಯಲ್ ರೂಟ್ ಮಾಡಿಫಿಕೇಶನ್ ಅಲ್ಲಿ. ಏರಿಯಲ್ ರೂಟ್ ಮಾಡಿಫಿಕೇಶನ್ ಅಲ್ಲಿ ನೀವು ಪ್ರಾಪ್ ರೂಟ್ಸ್, ಸ್ಟಿಲ್ಟ್ ರೂಟ್ಸ್, ನಿಮ್ಯಾಟೋಫೋರ್ಸ್, ಕ್ಲೈಂಬಿಂಗ್ ರೂಟ್ಸ್, ವೆಲಾಮೆನ್ ರೂಟ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಅದಾದ ನಂತರ 10ನೇ ಪ್ರಶ್ನೆ, ಎಕ್ಸ್ಪ್ಲೇನ್ ಎನಿ 2 ಸ್ಪೆಷಲ್ ಟೈಪ್ಸ್ ಆಫ್ ಇನ್ಫ್ಲೋರಸೆನ್ಸ್ ವಿತ್ ಅ ಡೈಗ್ರಾಮ್. ಇಲ್ಲಿ ನೀವು ಟೈಪ್ಸ್ ಆಫ್ ಇನ್ಫ್ಲೋರಸೆನ್ಸ್ ಅನ್ನ ಡಿಸ್ಕಸ್ ಮಾಡಬೇಕು. ಇನ್ಫ್ಲೋರಸೆನ್ಸ್, ಕ್ಲಸ್ಟರ್ ಆಫ್ ಫ್ಲವರ್ಸ್, ಕ್ಲಸ್ಟರ್ ಆಫ್ ಫ್ಲವರ್ಸ್, ಇದನ್ನ ಇನ್ಫ್ಲೋರಸೆನ್ಸ್ ಅಂತ ನಾವು ಕರಿತೀವಿ. ಅದರಲ್ಲಿ 2 ಸ್ಪೆಷಲ್ ಟೈಪ್ಸ್ ಅನ್ನ ಡಿಸ್ಕಸ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಸೊ ಒಂದು ಸಿಯಾಥಿಯಮ್, cup shaped structure enclosing a single female flower surrounded by numerous male flowers. ಸೊ ಇಲ್ಲಿ ಏನಾಗುತ್ತೆ, ಇದು ಕಪ್ ಶೇಪ್ಡ್ ಸ್ಟ್ರಕ್ಚರ್ ಇರುತ್ತೆ. ಅಲ್ಲಿ ಒಂದು ಫಿಮೇಲ್ ಫ್ಲವರ್ ಇರುತ್ತೆ ಮತ್ತು ಅದರ ಸುತ್ತೆಲ್ಲ ಮೇಲ್ ಫ್ಲವರ್ಸ್ ಇರುತ್ತೆ. ಒಂದು ಫಿಮೇಲ್ ಫ್ಲವರ್, ಅದರ ಸುತ್ತೆಲ್ಲ ಮೇಲ್ ಫ್ಲವರ್ಸ್ ಇರುತ್ತೆ. ಇದನ್ನ ಸಿಯಾಥಿಯಮ್ ಅಂತ ಕರಿತೀವಿ ನಾವು. ಇನ್ನು ಸೆಕೆಂಡ್ ಟೈಪ್ ಆಫ್ ಇನ್ಫ್ಲೋರಸೆನ್ಸ್ ನೋಡೋದಾದ್ರೆ, ಇದಕ್ಕಿಂತ ಮುಂಚೆ ಎಕ್ಸಾಂಪಲ್ ಸಿಯಾಥಿಯಮ್ಗೆ ಯುಫೋರ್ಬಿಯಾ. ಸೆಕೆಂಡ್ ಟೈಪ್ ಹೈಪ್ಯಾಂಥೋಡಿಯಂ, ಫ್ಲೆಶಿ ರಿಸೆಪ್ಟಾಕಲ್ ವಿತ್ ಆನ್ ಇಂಟರ್ನಲ್ ಕ್ಯಾವಿಟಿ ಕಂಟೈನಿಂಗ್ ಯುನಿಸೆಕ್ಷುವಲ್ ಫ್ಲವರ್ಸ್. ಸೊ ಹೈಪ್ಯಾಂಥೋಡಿಯಂನಲ್ಲಿ ಯುನಿಸೆಕ್ಷುವಲ್ ಫ್ಲವರ್ಸ್ ಬರ್ತವೆ. ಎಕ್ಸಾಂಪಲ್ ಫಿಕಸ್ ಫಿಸಿಯಸ್, ಫಾರ್ ಎಕ್ಸಾಂಪಲ್ ಪಿಗ್. ಸೊ ಇದು ನಿಮ್ಮ 10ನೇ ಪ್ರಶ್ನೆ. ನಾವು ಇಲ್ಲಿ ಡೈಗ್ರಾಮ್ಸ್ ಅನ್ನ ಡ್ರಾ ಮಾಡಬೇಕು. 11ನೇ ಪ್ರಶ್ನೆ, ಡಿಸ್ಕ್ರೈಬ್ ದ ಅಂಡರ್ಗ್ರೌಂಡ್ ಸ್ಟೆಮ್ ಮಾಡಿಫಿಕೇಶನ್. ಸೊ ಫಸ್ಟ್ಗೆ 9ನೇ ಪ್ರಶ್ನೆಯಲ್ಲಿ ಏರಿಯಲ್ ರೂಟ್ ಮಾಡಿಫಿಕೇಶನ್ ಕೇಳಿದ್ರು, ಇಲ್ಲಿ ಸ್ಟೆಮ್ ಮಾಡಿಫಿಕೇಶನ್ ಕೇಳಿದ್ದಾರೆ. ಫಸ್ಟಿಗೆ ಬರೋದು ರೈಸೋಮ್ ಬರುತ್ತೆ. ರೈಸೋಮ್ ಸ್ಟೋರ್ಸ್ ಫುಡ್ ಅಂಡ್ ಗ್ರೋಸ್ ಹಾರಿಜೆಂಟಲಿ. ಎಕ್ಸಾಂಪಲ್ ಜಿಂಜರ್. ಸೆಕೆಂಡ್ ಒನ್ ಟ್ಯೂಬರ್, solemn terminal portion of an underground stem. ರೈಸೋಮ್ ಯಾವಾಗಲೂ ಹಾರಿಜೆಂಟಲ್ ಆಗಿ ಗ್ರೋ ಆಗುತ್ತೆ. ಹಾರಿಜೆಂಟಲ್, ನೀವೆಲ್ಲ ಜಿಂಜರ್ ಅನ್ನ ನೋಡೇ ಇರ್ತೀರ. ಹಾರಿಜೆಂಟಲ್ ಅಂದ್ರೆ ಈ ರೀತಿಯಾಗಿ ಅದು ಬೆಳೆದಿರುತ್ತೆ. ನೆಕ್ಸ್ಟ್ ಟ್ಯೂಬರ್, ಸೊಲನ್ ಟರ್ಮಿನಲ್ ಪೋರ್ಷನ್ ಆಫ್ ಅನ್ ಅಂಡರ್ಗ್ರೌಂಡ್ ಸ್ಟೆಮ್. ಸೊಲನ್ ಪೋರ್ಷನ್ ಆಫ್ ಅನ್ ಅಂಡರ್ಗ್ರೌಂಡ್ ಸ್ಟೆಮ್ ಈ ರೀತಿಯಾಗಿ ಬರುತ್ತೆ. ಪೊಟ್ಯಾಟೋನ ನೀವು ನೋಡೇ ಇರ್ತೀರ, ಅದು ಸೆಂಟರ್ ಅಲ್ಲಿ ದಪ್ಪಾಗಿರುತ್ತೆ, ಉಬ್ಬಿರುತ್ತೆ. ಸೊ ಅದು ಟ್ಯೂಬರ್. ನೆಕ್ಸ್ಟ್ ಕಾರ್ಮ್, ವರ್ಟಿಕಲಿ ಗ್ರೋವಿಂಗ್ ಸಾಲನ್ ಅಂಡರ್ಗ್ರೌಂಡ್ ಸ್ಟೆಮ್. ಫಾರ್ ಎಕ್ಸಾಂಪಲ್ ಕೊಲೊಕೇಶಿಯಾ. ಫೋರ್ತ್ ಒನ್ ಬಲ್ಬ್, ಕಂಪ್ಯಾಕ್ಟ್ ಸ್ಟೆಮ್ ಸರೌಂಡೆಡ್ ಬೈ ಫ್ಲೆಶಿ ಸ್ಕೇಲ್ಸ್. ಎಕ್ಸಾಂಪಲ್ ಆನಿಯನ್. ಆಲ್ ಸ್ಟೋರ್ ಫುಡ್ ಅಂಡ್ ಫೆಸಿಲಿಟೇಟ್ ಸರ್ವೈವಲ್ ಅಂಡರ್ ಅಡ್ವರ್ಸ್ ಕಂಡೀಷನ್ಸ್. ಸೊ ಈ ಎಲ್ಲ ಒಂದು ರೂಟ್ ಮಾಡಿಫಿಕೇಶನ್, ಸ್ಟೆಮ್ ಮಾಡಿಫಿಕೇಶನ್, ಅಂಡರ್ಗ್ರೌಂಡ್ ಸ್ಟೆಮ್ ಮಾಡಿಫಿಕೇಶನ್ನ ಒಂದು ಸಿಮಿಲರ್ ಫಂಕ್ಷನ್ ಏನಪ್ಪಾ ಅಂದರೆ, ಇಟ್ ಸ್ಟೋರ್ ಫುಡ್ ಆ್ಯಂಡ್ ಫೆಸಿಲಿಟೇಟ್ ಸರ್ವೈವಲ್ ಅಂಡರ್ ಅಡ್ವರ್ಸ್ ಕಂಡೀಷನ್ಸ್. ಒಂದು ಫುಡ್ ಸ್ಟೋರೇಜ್, ಇನ್ನೊಂದು ಕೆಲವೊಂದು
ಅಡ್ವರ್ಸ್ ಕಂಡೀಷನ್ಸ್ನಲ್ಲಿ ಹೇಗೆ ಸರ್ವೈವ್ ಮಾಡಬೇಕು ಅನ್ನೋದನ್ನು ಈ ಒಂದು ಅಂಡರ್ಗ್ರೌಂಡ್ ಸ್ಟೆಮ್ ಮಾಡಿಫಿಕೇಶನ್ಸ್ ಹೆಲ್ಪ್ ಮಾಡ್ತವೆ. ಅದಾದ ನಂತರ 12ನೇ ಪ್ರಶ್ನೆ, ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಎಂಗ್ಲರ್ ಆ್ಯಂಡ್ ಫ್ರಾಂಟಲ್ಸ್ ಕ್ಲಾಸಿಫಿಕೇಶನ್. ಮೊದಲಿಗೆ ಮೆರಿಟ್ಸನ್ನು ನೋಡೋದಾದರೆ, ಬೇಸ್ಡ್ ಆನ್ ಇವಲ್ಯೂಷನರಿ ಪ್ರಿನ್ಸಿಪಲ್, ಎಂಗ್ಲರ್ ಆ್ಯಂಡ್ ಫ್ರಾಂಟಲ್ಸ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಏನಿದೆ ಎಲ್ಲದು ಎವಲ್ಯೂಷನರಿ ಪ್ರಿನ್ಸಿಪಲ್ಸ್ ಮೇಲೆ ಬೇಸ್ ಆಗಿದೆ. ಆರ್ಗನೈಸ್ಡ್ ಪ್ಲಾಂಟ್ಸ್ ಸಿಸ್ಟಮ್ಯಾಟಿಕಲಿ ಫ್ರಮ್ ಲೋವರ್ ಟು ಹೈಯರ್ ಫಾರ್ಮ್ಸ್. ಇವರು ಪ್ಲಾಂಟ್ಸನ್ನು ಲೋವರ್ ಟು ಹೈಯರ್ ಲೆವೆಲಲ್ಲಿ ಆರ್ಗನೈಸ್ ಮಾಡ್ತಾರೆ ಮತ್ತು ಯೂಸ್ಡ್ ಫಾರ್ ಟೀಚಿಂಗ್ ಇವಲ್ಯೂಷನರಿ ಬಯಾಲಜಿಯನ್ನು ಟೀಚ್ ಮಾಡಲಿಕ್ಕೆ ಎಂಗ್ಲರ್ ಆ್ಯಂಡ್ ಫ್ರಾಂಟಲ್ಸ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ನ ಯೂಸ್ ಮಾಡ್ತಾರೆ. ಇನ್ನು ಡಿಮೆರಿಟ್ಸ್ ಅನ್ನು ನೋಡೋದಾದರೆ, ignored genetic and molecular evidence, placed monocots before dicots which contradicted evolutionary trends, and overemphasized simpler floral structures. ಸೊ ಇವು ಇವರ ಒಂದು ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ನ ಡಿಮೆರಿಟ್ಸ್. ಇನ್ನು ಥರ್ಡ್ ಮೇನ್ 13th ಕ್ವೆಶನ್, ಎಕ್ಸ್ಪ್ಲೇನ್ ಸಲೈನ್ ಫೀಚರ್ಸ್ ಆಫ್ ಫ್ಯಾಮಿಲಿ ಮಾಲ್ವೇಸಿ. ಸೊ ನಿಮಗೆ ನಾನು ಆಗಲೇ ಹೇಳಿದ್ದೆ ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ, ನಿಮಗೆ 3 ಫ್ಯಾಮಿಲೀಸನ್ನು ಇಲ್ಲಿ ಕೇಳಿದ್ದಾರೆ. ಅವರು 2 ಕೂಡ ಕೇಳಬಹುದು. ಇಲ್ಲಿ 3 ಫ್ಯಾಮಿಲೀಸನ್ನು ಕೇಳಿದ್ದಾರೆ, ಮಾಲ್ವೇಸಿ, ಸೋಲಾನೆಸಿ ಮತ್ತು ರೂಬಿಯೇಸಿ ಫ್ಯಾಮಿಲೀಸನ್ನು ಕೇಳಿದ್ದಾರೆ. ನೀವು ಫ್ಯಾಮಿಲೀಸನ್ನು ಓದ್ಕೊಳ್ಳಿ. ಇಲ್ಲಿ ಸಲೈನ್ ಫೀಚರ್ಸ್ ಬಂದ್ಬಿಟ್ಟು ಮೋಸ್ಟ್ಲಿ ಹರ್ಬ್ಸ್ ಆರ್ ಶ್ರಬ್ಸ್ ಆರ್ ರೇರ್ಲಿ ಟ್ರೀಸ್. ಮಾಲ್ವೇಸಿ ಫ್ಯಾಮಿಲಿಗೆ ಸೇರಿರುವಂತಹ ಒಂದು ಪ್ಲಾಂಟ್ಸ್ ಏನಾಗಿರ್ತವೆ, ಹರ್ಬ್ಸ್, ಶ್ರಬ್ಸ್ ಆರ್ ರೇರ್ಲಿ ಟ್ರೀಸ್. ಲೀವ್ಸ್ ಆರ್ alternate, simple, often lobed. Next, flowers, bisexual, actinomorphic, pentamerous. Stamens, monadelphous, ಅಂದರೆ ಫ್ಯೂಸ್ಡ್ ಫಿಲಾಮೆಂಟ್ಸ್ ಫಾರ್ಮ್ ಅ ಟ್ಯೂಬ್. ನಾವು ಇದನ್ನು 2 ಅಂಕದ ಪ್ರಶ್ನೆಗಳಲ್ಲಿ ಡಿಸ್ಕಸ್ ಮಾಡಿದ್ವಿ, ಮೊನೊಅಡಲ್ಫಿಯನ್ನು. ಸೊ ಅದೇ ಒಂದು ಮಾಲ್ವೇಸಿ ಫ್ಯಾಮಿಲಿಯ ಒಂದು ಸಲೈನ್ ಫೀಚರ್ ಆಗುತ್ತೆ. ಓವರಿ ಯಾವ ರೀತಿಯಾಗಿರುತ್ತೆ, ಸುಪೀರಿಯರ್ ಆಗಿರುತ್ತೆ ಮತ್ತು ಮಲ್ಟಿ ಕಾರ್ಪೆಲರಿ ಆಗಿರುತ್ತೆ. ಫ್ರೂಟ್ಸ್ ಕ್ಯಾಪ್ಸುಲ್ ಆರ್ ಸ್ಕೀಜೋಕಾಫಿಕ್, ಎಪಿಕ್ಯಾಲಿಕ್ಸಿಸ್ ಕಾಮನ್. ನೆಕ್ಸ್ಟ್ 8th ಒನ್, ಪಾಲಿನೇಷನ್ ಬೈ ಇನ್ಸೆಕ್ಟ್ಸ್, ಎಂಟಮೋಫಿಲಸ್. ಪಾಲಿನೇಷನ್ ಇನ್ಸೆಕ್ಟ್ಸ್ ಥ್ರೂ ಆದರೆ ಅದನ್ನು ಎಂಟಮೋಫಿಲಸ್ ಅಂತ ಕರೀತಾರೆ. ಇದನ್ನು ನಿಮಗೆ 2 ಅಂಕದ ಪ್ರಶ್ನೆಗಳಲ್ಲಿ ಕೂಡ ಕೇಳಬಹುದು. ಇನ್ನು ಎಕನಾಮಿಕ್ ಇಂಪಾರ್ಟೆನ್ಸ್ ಬಂದ್ಬಿಟ್ಟು ಕಾಟನ್, ಓಕ್ರಾ ಮತ್ತು ಜೂಟ್. ಇದರ ಕುರಿತಾಗಿ ನಿಮಗೆ ಗೊತ್ತೇ ಇದೆ. ಇನ್ನು ಎಕ್ಸಾಂಪಲ್ಸ್ ಬಂದ್ಬಿಟ್ಟು hibiscus. So these are the saline features of the family Malvaceae. ಇನ್ನು 14th ಕ್ವೆಶನ್ ಅನ್ನು ನೋಡೋದಾದ್ರೆ, ಪ್ಯಾಲಿನೋಲಾಜಿಕಲ್ ಎವಿಡೆನ್ಸ್ ಇನ್ ಪ್ಲಾಂಟ್ ಟ್ಯಾಕ್ಸಾನಮಿ. ಸೊ ಪ್ಯಾಲಿನೋಲಜಿ ಅಂದರೆ ಏನಪ್ಪಾ ಅಂದರೆ, ಸ್ಟಡಿ ಆಫ್ ಪಾಲನ್ ಗ್ರೇನ್ಸ್ ಹೆಲ್ಪ್ಸ್ ಐಡೆಂಟಿಫೈ ಆ್ಯಂಡ್ ಕ್ಲಾಸಿಫೈ ಪ್ಲಾಂಟ್ಸ್. ಇಟ್ ಈಸ್ ದ ಸ್ಟಡಿ ಆಫ್ ಪಾಲನ್ ಗ್ರೇನ್ಸ್ ಆ್ಯಂಡ್ that helps to identify and classify the plants. And it is an unique pollen structures are species specific. pollen structures ಏನಿರುತ್ತೆ ಅಲ್ಲ, ಅದು ಸ್ಪೆಸಿಫಿಕ್ ಆಗಿರುತ್ತೆ. and useful in evolutionary studies and phylogenetic classification. ಈ ಒಂದು ಫೈಲೋಜೆನೆಟಿಕ್ ಕಾನ್ಸೆಪ್ಟ್ ಮೇಲೆ ನಿಮಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ, ಅದು 4 ಅಂಕಕ್ಕೆ. ಸೊ ನೀವು ಫೈಲೋಜೆನೆಟಿಕ್ ಅನ್ನು ಓದ್ಕೊಳ್ಳೇಬೇಕು. ಅದಾದ ನಂತರ ಇನ್ನೊಂದು ಪಾಯಿಂಟ್ ಇದೆ ಇದ್ರದ್ದು, ಇಟ್ ಸಪೋರ್ಟ್ಸ್ ಕ್ಲಾಸಿಫಿಕೇಶನ್ ಇನ್ ಫ್ಯಾಮಿಲೀಸ್ ಲೈಕ್ ಆಸ್ಟರೇಸಿ, ಪೊಯೇಸಿ. ಇನ್ನು 15ನೇ ಪ್ರಶ್ನೆ ಮತ್ತೆ ಫ್ಯಾಮಿಲೀಸ್ ಮೇಲೆ ಕೇಳಿದ್ದಾರೆ, ಸಲೈನ್ ಫೀಚರ್ಸ್ ಆಫ್ ಫ್ಯಾಮಿಲಿ ರೂಬಿಯೇಸಿ. ಸೊ ಇಲ್ಲಿಯೂ ಕೂಡ ಸೇಮ್ ಬರುತ್ತೆ. ಫಸ್ಟ್ ಪಾಯಿಂಟು, ಮೋಸ್ಟ್ಲಿ ಹರ್ಬ್ಸ್, ಶ್ರಬ್ಸ್ ಆರ್ ಸ್ಮಾಲ್ ಟ್ರೀಸ್. ಮಾಲ್ವೇಸಿಯಲ್ಲಿ ರೇರ್ಲಿ ಟ್ರೀಸು, ಇಲ್ಲಿ ಸ್ಮಾಲ್ ಟ್ರೀಸ್. ಲೀವ್ಸ್ ಅಪೋಸಿಟ್ ಆರ್ ವರ್ಲ್ಡ್, ಸಿಂಪಲ್. ಫ್ಲವರ್ಸ್ actinomorphic, bisexual, pentamerous. Ovary inferior, syncarpous. Fruit capsule, berry or drupe. Economic importance, coffee, quinine. Pollination by insects, that is called entomophilous. Example, coffee. Next saline features of family Solanaceae. ಇಲ್ಲಿಯೂ ಕೂಡ
ಸೇಮ್ ಪಾಯಿಂಟ್ ಬರುತ್ತೆ ನಿಮಗೆ. ಯಾವುದು ಅದು? ಹರ್ಬ್ಸ್, shrubs ಆರ್ ಸ್ಮಾಲ್ ಟ್ರೀಸ್. ಈ ಒಂದು ಪಾಯಿಂಟ್ ಎಲ್ಲದರಲ್ಲೂ ಸೇಮ್ ಇರುತ್ತೆ. ಅದಾದ ನಂತರ ಈ ಲೀವ್ಸ್ಗೂ ಕೂಡ ಸೇಮ್ ಇರುತ್ತೆ. ಅದೇನಪ್ಪ ಅಂದರೆ ಲೀವ್ಸ್, ಆಲ್ಟರ್ನೇಟ್, ಸಿಂಪಲ್, ವರ್ಲ್ಡ್ ಈ ರೀತಿಯಾಗಿ ಬರುತ್ತೆ. ಅದಾದ ನಂತರ ಫ್ಲವರ್ಸ್, ಆಕ್ಟಿನೋಮಾರ್ಫಿಕ್, ಬೈಸೆಕ್ಷುವಲ್. ಸ್ಟೇಮನ್ಸ್, ಎಪಿಪೆಟಾಲಸ್, ಓವರಿ, ಸುಪೀರಿಯರ್, ಬೈಕಾರ್ಪೆಲರಿ. ಫ್ರೂಟ್ಸ್, ಬೆರಿ ಆರ್ ಕ್ಯಾಪ್ಸೂಲ್. ಎಕನಾಮಿಕ್ ಇಂಪಾರ್ಟೆನ್ಸ್, ಪೊಟ್ಯಾಟೊ, ಟೊಮ್ಯಾಟೊ, ಚಿಲ್ಲಿ. ಎಕ್ಸಾಂಪಲ್ ಸೊಲ್ಯಾನಮ್ ಅಂದರೆ ಟೊಮ್ಯಾಟೊ. ಇನ್ನು ಫೋರ್ತ್ ಮೇನನ್ನು ನೋಡೋದಾದರೆ ಆನ್ಸರ್ ಎನಿ 3 ಆಫ್ ದ ಫಾಲೋಯಿಂಗ್. 70th question that is taxonomic hierarchy. ಹೈರಾರ್ಕಿಯಲ್ ಸಿಸ್ಟಮ್ ಇಲ್ಲಿ ನೋಡೋದಾದರೆ categorizes organisms based on shared traits ಅಂದರೆ ಕ್ಯಾರೆಕ್ಟರ್ಸ್, ಸಿಮಿಲಾರಿಟೀಸ್, ಫಿಸಿಕಲ್ ಫೀಚರ್ಸ್, ಫಿಸಿಕಲ್ ಅಪಿಯರೆನ್ಸ್ ಮೇಲೆ ಏನು ಒಂದು ಸಪರೇಷನ್ ಕ್ಯಾಟಗರೀಸನ್ನು ಮಾಡ್ತೀವಲ್ಲ ಅದು ಹೈರಾರ್ಕಿಯಲ್ ಸಿಸ್ಟಮ್. ಇಟ್ ಇನ್ಕ್ಲೂಡ್ಸ್ ಕಿಂಗ್ಡಮ್, ಡಿವಿಷನ್, ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್, ಸ್ಪೀಸೀಸ್. ಸೊ ಮೇಲೆ ಬರುವಂಥದ್ದು ಡಿವಿಷನ್. ಅದಾದ ನಂತರ ಮೊದಲು ಬರೋದು ಕಿಂಗ್ಡಮ್ ಬರುತ್ತೆ. ಕಿಂಗ್ಡಮ್, ಡಿವಿಷನ್, ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್, ಸ್ಪೀಸಸ್. ಕೆಡಿ ಕಾಫ್ ಜಿಯಸ್ ಇದು ನಿಮ್ಮ ಒಂದು ಶಾರ್ಟ್ ಟ್ರೈಕ್. ಕೆಡಿ ಕಾಫ್ ಜಿಯಸ್. ಕೆಡಿ ಅಂದರೆ ಕಳ್ಳ ಬರ್ತಾನೆ, ಕಾಫ್ ಅಂದರೆ ಪೊಲೀಸು, ಜಿಎಸ್ ಅಂದರೆ ಜೀನಿಯಸ್. ಕೆಡಿ ಕಾಫ್ ಜೀನಿಯಸ್, ಕಳ್ಳ, ಪೊಲೀಸ್ ಮತ್ತು ಬುದ್ಧಿವಂತ ಅಂತ ನೆನ್ಪಿಟ್ಕೋಬಹುದು. ಕೆಡಿ ಕಾಫ್ ಜಿಯಸ್. ಇನ್ನು ಇಟ್ ಹೆಲ್ಪ್ಸ್ ಐಡೆಂಟಿಫೈ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಸ್ಟಡಿ ಇವಲ್ಯೂಷನರಿ ರಿಲೇಷನ್ಶಿಪ್ಸ್. ನೆಕ್ಸ್ಟ್ 18ನೇ ಪ್ರಶ್ನೆ, ಸ್ಪೀಶಿಯೇಷನ್ ಆ್ಯಂಡ್ ಅಲೋಪ್ಯಾಟ್ರಿಕ್ ಸ್ಪೀಶಿಯೇಷನ್. ಮೊದಲಿಗೆ ಸ್ಪೀಶಿಯೇಷನ್ ಅನ್ನು ಶಾರ್ಟ್ ಆಗಿ ನೋಡೋದಾದ್ರೆ ಫಾರ್ಮೇಷನ್ ಆಫ್ ನ್ಯೂ ಸ್ಪೀಸೀಸ್ ಆ್ಯಂಡ್ ಅಲೋಪ್ಯಾಟ್ರಿಕ್ ಸ್ಪೀಶಿಯೇಷನ್. ಇಟ್ ಅಕರ್ಸ್ ಡ್ಯೂ ಟು ಜಿಯೋಗ್ರಾಫಿಕ್ ಐಸೋಲೇಷನ್. ಫಾರ್ ಎಕ್ಸಾಂಪಲ್ ಮೌಂಟೇನ್ ರೇಂಜಸ್. ಇಲ್ಲಿ ಈಗ ಕೆಲವೊಂದು ಆರ್ಗ್ಯಾನಿಸಮ್ಸ್ ಇರ್ತವೆ. ಇಲ್ಲಿ ಏನಾಗುತ್ತೆ, ಕೆಲವೊಂದು ಆರ್ಗ್ಯಾನಿಸಮ್ಸ್ ಜಿಯೋಗ್ರಾಫಿಕ್ ಐಸೋಲೇಷನ್ ಅಂದರೆ ಮೌಂಟೇನ್ ರೇಂಜಸ್, ಕೆಲವೊಂದು ನೈಸರ್ಗಿಕ ಅಂದರೆ ನ್ಯಾಚುರಲ್ ಆಗಿರುವಂಥ ವಸ್ತುಗಳಿಂದ ಅಥವಾ ಮೌಂಟೇನ್ ರೇಂಜಸ್ ಆಗಿರಲಿ, ಬೆಟ್ಟ ಗುಡ್ಡ ಆಗಿರೋದ್ರಿಂದ ವಾತಾವರಣ ಚೇಂಜ್ ಆಗಿರುತ್ತೆ ಮತ್ತು ಅವು ಹೋಗ್ತಾ ಸಪ್ರೇಟ್ ಆದ ನಂತರ ಮತ್ತೆ ಹೊಸ ಪಾಪ್ಯುಲೇಷನ್ ಆಗಿ ಬೆಳೀತವೆ. ಅದನ್ನು ನಾವು ಅಲೋಪ್ಯಾಟ್ರಿಕ್ ಸ್ಪೀಶಿಯೇಷನ್ ಅಂತ ಕರಿತೀವಿ. ಓವರ್ ಟೈಮ್ ಐಸೋಲೇಟೆಡ್ ಪಾಪ್ಯುಲೇಷನ್ ಇವಾಲ್ವ್ ಇಂಟು ಡಿಸ್ಟಿಂಕ್ಟ್ ಸ್ಪೀಸೀಸ್. ಈಗ ಒಂದು ಪಾಪ್ಯುಲೇಷನ್ ಇರುತ್ತೆ, ಇಲ್ಲಿ ಒಂದು ಮೌಂಟೇನ್ ರೇಂಜ್ ಆರ್ ಎನಿಥಿಂಗ್ ಬಂದಾಗ ಇಲ್ಲಿ ಬಂದು ಸಪ್ರೇಟ್ ಆಗ್ಬೋದು. ಅವು ಸಪ್ರೇಟ್ ಆದ ನಂತರ ಸಪರೇಟ್ ಒಂದು ಪಾಪ್ಯುಲೇಷನ್ ಆಗಿ ಗ್ರೋ ಆಗುತ್ತೆ. ಇದೊಂದು ಬೇರೆ ಕಡೆ, ಇದೊಂದು ಬೇರೆ ಕಡೆ. ಸೊ ಇದನ್ನು ನಾವು ಅಲೋಪ್ಯಾಟ್ರಿಕ್ ಸ್ಪೀಶಿಯೇಷನ್ ಅಂತ ಕರಿತೀವಿ. ನೆಕ್ಸ್ಟ್ 19ನೇ ಪ್ರಶ್ನೆ, ಇವಲ್ಯೂಷನರಿ ಸ್ಪೀಸೀಸ್ ಕಾನ್ಸೆಪ್ಟ್. ಡಿಫೈನ್ಸ್ ಸ್ಪೀಸೀಸ್ ಬೇಸ್ಡ್ ಆನ್ ಶೇರ್ಡ್ ancestry and evolutionary trends. And it emphasizes both present and historical traits. 20ನೇ ಪ್ರಶ್ನೆ, ಅಡ್ವಾಂಟೇಜಸ್ ಆಫ್ ಫೈಲೋಜೆನೆಟಿಕ್ ನಾಮಿನಿಕ್ಲೇಚರ್ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಟ್ ರಿಫ್ಲೆಕ್ಟ್ಸ್ ಎವಲ್ಯೂಷನರಿ ರಿಲೇಶನ್ಶಿಪ್ ಅಮಾಂಗ್ ದ ಆರ್ಗ್ಯಾನಿಸಮ್ಸ್. ಆ್ಯಂಡ್ ಸೆಕೆಂಡ್ ಒನ್, incorporates genetic and molecular data. Next to 5th main and the last main, 21st question, phonetics and cladistics. ಫೆನೆಟಿಕ್ಸ್ ಮತ್ತು ಕ್ಲಾಡಿಸ್ಟಿಕ್ಸ್ ನಾನು ಆಲ್ರೆಡಿ ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ಈ ಒಂದು ಫೆನೆಟಿಕ್ಸ್ ಮತ್ತು ಕ್ಲಾಡಿಸ್ಟಿಕ್ಸ್ ಬಗ್ಗೆ ಒಂದು ಹಿಂಟನ್ನು ಕೊಟ್ಟಿದ್ದೀನಿ, ಯಾವ ರೀತಿಯಾಗಿ ಓದ್ಕೋಬೋದು ಮತ್ತು ನೆನಪನ್ನು ಇಟ್ಕೋಬೋದು. ಆ ವಿಡಿಯೋನ ಕೂಡ ನೀವು ನೋಡಿ. ಸೊ ಫೆನೆಟಿಕ್ಸ್ ಈಸ್ ಬೇಸ್ಡ್ ಆನ್ ಅಬ್ಸರ್ವೇಬಲ್ ಟ್ರೇಟ್ಸ್ ಆ್ಯಂಡ್ ಗ್ರೂಪ್ಸ್ ಆರ್ಗ್ಯಾನಿಸಮ್ಸ್ ಬೈ ಸಿಮಿಲಾರಿಟಿ. ಇದೊಂದು ಪಾಯಿಂಟು. ಫೆನೆಟಿಕ್ಸಲ್ಲಿ ಏನಾಗುತ್ತೆ, ಅಬ್ಸರ್ವೇಬಲ್ ಟ್ರೇಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಮತ್ತು
ಇಲ್ಲಿ ಆರ್ಗ್ಯಾನಿಸಮ್ಸನ್ನು ಸಿಮಿಲ್ಯಾರಿಟೀಸ್ ಬೇಸ್ ಮೇಲೆ ಗ್ರೂಪ್ ಮಾಡ್ತಾರೆ, ಕ್ಲಾಸಿಫೈ ಮಾಡ್ತಾರೆ. ಮತ್ತು ಕ್ಲಾಡಿಸ್ಟಿಕ್ಸ್ನಲ್ಲಿ ಏನಾಗುತ್ತೆ, ಕ್ಲಾಡಿಸ್ಟಿಕ್ಸ್ನಲ್ಲಿ ನೋಡೋದಾದರೆ ಇದು ಇವಲ್ಯೂಷನರಿ ಲೀನಿಯೇಜ್ ಅಂದರೆ ಇವಲ್ಯೂಷನರಿ ಚೇಂಜಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ಇಟ್ ಕನ್ಸಿಡರ್ಡ್ ಶೇರ್ಡ್ ಡಿರೈವ್ಡ್ ಟ್ರೇಟ್ಸ್. ಸೊ ಇಲ್ಲಿ ಒಂದು ಜನ್ರೇಷನ್ದಿಂದ ಇನ್ನೊಂದು ಜನ್ರೇಷನ್ಗೆ ಟ್ರೇಟ್ಸ್ ಕ್ಯಾರೆಕ್ಟರ್ಸ್ ಪಾಸ್ ಆಗುವಾಗ ಏನಾಗುತ್ತೆ, ಕೆಲವೊಂದು ಕ್ಯಾರೆಕ್ಟರ್ಸ್ ಚೇಂಜ್ ಆಗುತ್ತೆ, ಕೆಲವೊಂದು ಕ್ಯಾರೆಕ್ಟರ್ಸ್ ಆ್ಯಸ್ ಇಟ್ ಈಸ್ ಬರುತ್ತೆ. ಸೊ ಆ ಒಂದು ಬೇಸ್ ಮೇಲೆ ಈ ಒಂದು ಕ್ಲಾಡಿಸ್ಟಿಕ್ಸ್ ಮತ್ತು ಫೆನೆಟಿಕ್ಸ್ ಅನ್ನೋದನ್ನು ಕ್ಲಾಸಿಫೈ ಮಾಡ್ತಾರೆ. ಇನ್ನು 22ನೇ ಪ್ರಶ್ನೆ, ಮೆರಿಟ್ಸ್ ಆಫ್ ನ್ಯೂಮೆರಿಕಲ್ ಟ್ಯಾಕ್ಸಾನಮಿ. ನ್ಯೂಮೆರಿಕಲ್ ಟ್ಯಾಕ್ಸಾನಮಿ ಅಬ್ಜೆಕ್ಟಿವ್ ಕ್ಲಾಸಿಫಿಕೇಶನ್ ಯೂಸಿಂಗ್ ಕ್ವಾಂಟಿಟೇಟಿವ್ ಡೇಟಾ. ನ್ಯೂಮೆರಿಕಲ್ ನಂಬರ್ ಬರ್ತಂದ್ರೆ ಅಲ್ಲಿ ಏನಿರುತ್ತೆ, ಡೇಟಾ ಇರುತ್ತೆ, ಡೇಟಾ. ಆ್ಯಂಡ್ ಹೆಲ್ಪ್ಸ್ ಅನಲೈಸ್ ಲಾರ್ಜ್ ಡೇಟಾ ಸೆಟ್ಸ್. ಇಲ್ಲಿ ಲಾರ್ಜ್ ಡೇಟಾ ಸೆಟ್ಟನ್ನು ಅನಲೈಸ್ ಮಾಡ್ತಾರೆ. ಆ್ಯಂಡ್ ಇಟ್ ರೆಡ್ಯೂಸಸ್ ಹ್ಯೂಮನ್ ಬಯಾಸ್. ಇದು ಯೂಸ್ಫುಲ್ ಇನ್ ಮಾಡರ್ನ್ ಫೈಲೋಜೆನೆಟಿಕ್ಸ್. ಇದು ಮಾಡರ್ನ್ ಫೈಲೋಜೆನೆಟಿಕ್ಸ್ಗೆ ಹೆಲ್ಪ್ ಮಾಡುತ್ತೆ. ಯಾವುದು, ನ್ಯೂಮೆರಿಕಲ್ ಟ್ಯಾಕ್ಸಾನಮಿ. ಇನ್ನು 23ನೇ ಪ್ರಶ್ನೆ, OTUs. ಇದು ಆ್ಯಕ್ಚುಲಿ OTUs ಆಗಬೇಕು, ಅವರು O4Ts ಅಂತ ಕೊಟ್ಟಿದ್ದಾರೆ. ಇದು OTUs ಅಂದರೆ ಆಪರೇಷನಲ್ ಟ್ಯಾಕ್ಸಾನಮಿಕ್ ಯೂನಿಟ್ಸ್ ಅಂತ. ಇಟ್ ರೆಫರ್ಸ್ ಟು ಆರ್ಗ್ಯಾನಿಸಮಲ್ evolutionary patterns in taxonomy, and it highlights structural, molecular and ecological trends over time. ಸೊ ನಾನು ನಿಮಗೆ ಸಮಯ ಕಡಿಮೆ ಇರೋದ್ರಿಂದ ಎರಡು ಮೂರು ಪಾಯಿಂಟ್ಸನ್ನು ಮಾತ್ರ ಡಿಸ್ಕಸ್ ಮಾಡಿದ್ದೀನಿ. ಸೊ ಕೆಲವೊಂದು ಜನ ಇರ್ತೀರಾ, ಅವರು ನಾಳೆ ಎಕ್ಸಾಮ್ ಇದೆ ಅಂದರೆ ಇವತ್ತು ಓದ್ತಾ ಇರ್ತೀರಾ. ಸೊ ಅವರಿಗೆ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ. ಸೊ ಅಂಥ ಫ್ರೆಂಡ್ಸ್ ನಿಮ್ಮಲ್ಲಿ ಇದ್ದರೆ ಅವರಿಗೆ ಈ ವಿಡಿಯೋನ ಈಗಲೇ ಶೇರ್ ಮಾಡಿ. ಸೊ ಲಾಸ್ಟ್ ಪ್ರಶ್ನೆನ ನೋಡೋದಾದರೆ, ಫೆನೋಗ್ರಾಮ್ಸ್ ಆ್ಯಂಡ್ ಕ್ಲಾಡೋಗ್ರಾಮ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಫೆನೆಟಿಕ್ಸ್ ಆ್ಯಂಡ್ ಕ್ಲಾಡಿಸ್ಟಿಕ್ಸ್ ಅದರ ಒಂದು ಸಿಮಿಲರ್ ಕಾನ್ಸೆಪ್ಟೇ ಫಿನೋಗ್ರಾಮ್ ಮತ್ತು ಕ್ಲಾಡೋಗ್ರಾಮ್. ಇವು ಒಂಥರ ಮ್ಯೂಚುವಲ್ ಕಾನ್ಸೆಪ್ಟ್ಸ್ ಇವೆ. ಸೊ ಫಸ್ಟಿಗೆ ಫೆನೋಗ್ರಾಮ್ಸನ್ನು ನೋಡೋದಾದರೆ, ಶೋ ಸಿಮಿಲ್ಯಾರಿಟಿ ರಿಲೇಷನ್ಶಿಪ್ಸ್ ಬೇಸ್ಡ್ ಆನ್ ಫಿಸಿಕಲ್ ಟ್ರೇಟ್ಸ್. ಶೋ ಸಿಮಿಲ್ಯಾರಿಟಿ ರಿಲೇಷನ್ಶಿಪ್ಸ್ ಬೇಸ್ಡ್ ಆನ್ ಫಿಸಿಕಲ್ ಟ್ರೇಟ್ಸ್. ಫಿಸಿಕಲ್ ಕ್ಯಾರೆಕ್ಟರ್ಸ್ನ ಬೇಸ್ ಮೇಲೆ ಸಿಮಿಲ್ಯಾರಿಟಿಯನ್ನು ತೋರಿಸ್ತವೆ ಎಲ್ಲಿ, ಫಿನೋಗ್ರಾಮ್ಸಲ್ಲಿ. ಇನ್ನು ಕ್ಲಾಡೋಗ್ರಾಮ್ಸ್ನಲ್ಲಿ ಡಿಫಿಕ್ಟ್ ಎವಲ್ಯೂಷನರಿ ಡೈವರ್ಜೆನ್ಸ್ ಆ್ಯಂಡ್ ಲೀನಿಯೇಜ್. ಇಲ್ಲಿ ಡೈವರ್ಜೆನ್ಸ್ ಆಗುತ್ತೆ ಅಂದರೆ ಕ್ಯಾರೆಕ್ಟರ್ಸು ಚೇಂಜ್ ಆಗುತ್ತೆ, ಪಾಪ್ಯುಲೇಷನ್ಸು ಒಂದಿದ್ದು ಎರಡು ಆಗ್ಬೋದು. ಫಾರ್ ಎಕ್ಸಾಂಪಲ್ ಸ್ಪೀಶಿಯೇಷನ್ ಆಗುತ್ತೆ, ಸೊ ಇಲ್ಲಿ ಸಪರೇಷನ್ ಆಗುತ್ತೆ. ಸೊ ಇದು ನಿಮ್ಮ ಪ್ಲ್ಯಾಂಟ್ ಮಾರ್ಫಾಲಜಿ ಮತ್ತು ಟ್ಯಾಕ್ಸಾನಮಿ ಪೇಪರ್ 1ನ ಒಂದು ಕಂಪ್ಲೀಟ್ ಕ್ವಶನ್ ಆನ್ಸರ್ ಇದು. ಸೊ ಎಲ್ರಿಗೂ ಕರೆಕ್ಟಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಯಾರಿಗಾದರೂ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ವಿಡಿಯೋನ ನೋಡ್ತೀರಾ ಆದರೆ ಸಬ್ಸ್ಕ್ರೈಬೇ ಮಾಡಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಒಂದು ಕಮೆಂಟು, ನಿಮ್ಮ ಒಂದು ಲೈಕು ಅಥವಾ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ಇನ್ನೂ ಒಂದು ವಿಡಿಯೋನ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಒಂದು ಮೋಟಿವೇಶನನ್ನು ಕೊಡುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ನ ಇತಿಹಾಸದಲ್ಲೇ ಇದು ಅತ್ಯಂತ ದೀರ್ಘವಾದ ವಿಡಿಯೋ. ನಾವು ಇನ್ನೂವರೆಗೂ ಯಾವುದೇ ಒಂದು 20 ನಿಮಿಷಕ್ಕಿಂತ ಜಾಸ್ತಿ ಇರುವಂಥ ಒಂದು ವಿಡಿಯೋನ ಮಾಡಿಲ್ಲ. ಇದೇ ಫಸ್ಟ್ ಟೈಮ್ ಮಾಡ್ತಾಯಿದ್ದೀವಿ. ಸೊ ಈ ವಿಡಿಯೋಗೆ ನೀವು ಸಪೋರ್ಟ್ ತೋರಿಸಿದ್ದೇ ಆದಲ್ಲಿ ನಾವು ನಮ್ಮ ಮುಂದಿನ ದಿನಮಾನಗಳಲ್ಲಿ ಪ್ರತಿ ಸೆಮಿಸ್ಟರ್ಗೂ ಮ್ಯಾರಥಾನ್ ವಿಡಿಯೋಸ್ ಅಂತ ಮಾಡಿ ಕಂಪ್ಲೀಟ್ ಸಿಲೆಬಸನ್ನು ಡಿಸ್ಕಸ್ ಮಾಡುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೀವಿ. ಸೊ ಅದಕ್ಕೆ ನೀವೇನು ಮಾಡಬೇಕು, ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಬೇಕು. ಇಷ್ಟೇ ಕೆಲಸ. ನಾವು ಇನ್ನೂ ಈಗ ಪ್ರೆಸೆಂಟಲ್ಲಿ ಎಕ್ಸಾಮ್ ನಡೀತಾ ಇರೋದು ಫಸ್ಟ್ ಸೆಮಿಸ್ಟರ್ ನಡೀತಾ ಇದೆ, 3rd ಸೆಮಿಸ್ಟರು, 5th ಸೆಮಿಸ್ಟರು. ಇದಾದ ನಂತರ 2nd ಸೆಮಿಸ್ಟರ್ ಎಕ್ಸಾಮ್ ಬರುತ್ತೆ, 4th ಸೆಮಿಸ್ಟರ್ ಮತ್ತು 6th ಸೆಮಿಸ್ಟರ್ ಎಕ್ಸಾಮ್ ಬರುತ್ತೆ. ಸೊ ಈಗ 5th ಸೆಮಿಸ್ಟರ್ ಅವರು ಎಕ್ಸಾಮ್ ಮುಗಿಸಿದ ನಂತರ 6th ಸೆಮಿಸ್ಟರ್ಗೆ ಹೋಗ್ತಾರೆ. ಆವಾಗ
ನಿಮಗೆ ರಿಸೋರ್ಸ್ ಬೇಕಾಗಿದ್ದಲ್ಲಿ ನಮ್ಮ NEP ಸೊಲ್ಯೂಷನ್ಸ್ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿದರೆ ನಿಮಗೆ 6 ಸೆಮಿಸ್ಟರ್ನ ಒಂದು ರಿಸೋರ್ಸಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಮಾಡಲ್ ಕ್ವಶನ್ ಪೇಪರ್ಸನ್ನು ನಾವು ಪ್ರೊವೈಡ್ ಮಾಡ್ತೀವಿ. ಸೊ ಆದಷ್ಟು ಜಾಸ್ತಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಮೆ ಇರಲಿ, ನನ್ನ ಧ್ವನಿ ಸ್ವಲ್ಪ ಸರಿಯಾಗಿಲ್ಲ, ಆದ ಕಾರಣ ಕೆಲವು ತಪ್ಪುಗಳು ನಡೀತಾ ಇದೆ. ಮುಂದಿನ ವಿಡಿಯೋದಲ್ಲಿ ಈ ರೀತಿ ಆಗದಂತೆ ಒಂದು ಎಚ್ಚರಿಕೆಯನ್ನು ತೆಗೆದುಕೊಳ್ತೀನಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಸ್ಟೇ ಟ್ಯೂನ್ ಟು NEP ಸೊಲ್ಯೂಷನ್ಸ್. ಬಾಯ್.